ಕರಾವಳಿಯಲ್ಲಿ ಫೆಂಗಲ್ ಚಂಡಮಾರುತದ ಆರ್ಭಟ. ಮಂಗಳೂರಿನ ಸಮುದ್ರ ತೀರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಇವತ್ತು ಭಾರೀ ಮಳೆಯ ಹಿನ್ನೆಲೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಶಾಲಾ ಹಾಗೂ ಪಿಯುಸಿ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಸೈಕ್ಲೋನ್ನ ಎಫೆಕ್ಟ್ ಇಂದ ಮಂಗಳೂರಿನ ಸಮುದ್ರ ತೀರಗಳು ಪ್ರಕ್ಷುಬ್ಧವಾಗಿದೆ. 35 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದೆ. ಸಮುದ್ರ ಹಾಗೂ ನದಿ ತೀರದ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಭಾರಿ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ನೀಡಲಾಗಿದೆ. ಇವತ್ತು ಮತ್ತಷ್ಟು ಮಳೆ ಆಗುವಂತ ಸಾಧ್ಯತೆ ಇರುವುದರಿಂದ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ನೀಡಲಾಗಿದೆ. 35 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಿಸಲಾಗಿದೆ. ಇನ್ನು ಸಮುದ್ರ ತೀರದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಲಾಗಿದೆ. ಇನ್ನು ಪ್ರವಾಸಿಗರು ಸಮುದ್ರ ತೀರಕ್ಕೆ ಹೋಗಬಾರದು ಅನ್ನುವಂಥ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯಬಾರದು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಮಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಮಳೆಯ ಎಫೆಕ್ಟ್ ಇದೆ ಅನ್ನೋದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲಿ ನೋಡಿದ್ರೂ ನೀರು ನೀರು ನೀರು. ಮನೆಗೂ ಕೂಡ ನೀರು ನುಗ್ಗಿದೆ. ಕೆಲವೊಂದಷ್ಟು ರೆಸಾರ್ಟ್ಸ್ಗಳಿಗೂ ಕೂಡ ನೀರು ನುಗ್ಗಿದೆ. ತೋಟಗಳಿಗೂ ಕೂಡ ನೀರು ನುಗ್ಗಿದೆ. ಎಲ್ಲ ಕಡೆಯಲ್ಲೂ ಕೂಡ ನೀರು ನುಗ್ಗಿದೆ. ಸೊ ಈ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಮತ್ತು ಪ್ರಮುಖವಾಗಿ ಕರಾವಳಿ ಮಂಗಳೂರು ಭಾಗದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮನೆಯಿಂದ ಹೊರಬರೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಮಂಗಳೂರು ಭಾಗದಲ್ಲಿ ಇದೆ. ಬಿರುಗಾಳಿ ಸಮೇತ ಭಾರೀ ಮಳೆ ಆಗ್ತಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದು ಕರಾವಳಿಯಲ್ಲಿ ಫೆಂಗಲ್ ಚಂಡಮಾರುತದ ರಣಾರ್ಭಟ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಭಾರೀ ಮಳೆ ಆಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಸದ್ಯ ಯಾವ ರೀತಿಯಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ, ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ, ಸದ್ಯದ ಸಿಚುವೇಶನ್ ಏನಿದೆ? ನೀತಿ ನಿಜವಾಗ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಅನ್ನುವಂಥದ್ದು ಮಂಗಳೂರು ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರೊಂದಿಗೆ ಆ ಕೇರಳ ಕರ್ನಾಟಕ ಗಡಿ ಭಾಗವಾಗಿರುವಂತಹ ಕಾಸರಗೋಡು ನಿನ್ನೆ ಅಕ್ಷರಶಃ ಫೆಂಗಲ್ ಚಂಡಮಾರುತದ ಹೊಡೆತದಿಂದ ನಲಿಗೆ ಹೋಗಿತ್ತು. ರಸ್ತೆ ಹೆದ್ದಾರಿಗಳಿಗೆಲ್ಲವೂ ಕೂಡ ನೀರು ನುಗ್ಗಿದಂತ ಪರಿಣಾಮದಿಂದಾಗಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮತ್ತು ಅನೇಕ ಜನವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿ ಅನೇಕ ಹಾನಿ ಉಂಟಾಗಿದೆ. ನೀತಿ ಈ ಪರಿಣಾಮದಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ಇದರೊಂದಿಗೆ ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಪಿಯುಸಿವರೆಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮತ್ತು ಮೀನುಗಾರರಿಗೆ ಕಡ್ಡಾಯವಾಗಿ ಡಿಸೆಂಬರ್ 6ರವರೆಗೂ ಕೂಡ ಮೀನುಗಾರಿಕೆಗೆ ಹೋಗಬಾರದು ಅನ್ನುವಂತಹ ಕಟ್ಟೆಚ್ಚರವನ್ನ ನೀಡಲಾಗಿದೆ. ಮತ್ತು ಆ ಸಮುದ್ರ ತೀರ ಅನ್ನುವಂಥದ್ದು ಬಹಳ ಪ್ರಕ್ಷುಬ್ಧವಾಗಿರುವಂತದ್ದು. ಆ ಬಿರುಗಾಳಿಯ ವೇಗ ಕೂಡ ಜಾಸ್ತಿ ಆಗಿದೆ. ಸಮುದ್ರ ತೀರದಲ್ಲಿ ನಿಲ್ಲೋದಕ್ಕೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಒಂದು ಕಡೆಯಿಂದ ಗಾಳಿಯ ಅಬ್ಬರ, ಇನ್ನೊಂದು ಕಡೆಯಿಂದ ಮಳೆಯ ಅಬ್ಬರ ಅನ್ನುವಂಥದ್ದು ಇದೆ. ಇನ್ನು ಬೆಳಗಿನಿಂದ ಮಂಗಳೂರಿನ ನಗರ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಅನ್ನುವಂಥದ್ದು ಬಹಳ ಜೋರಾಗಿದೆ. ಸುಳ್ಯ, ಪುತ್ತೂರು ಸೇರಿದಂತೆ ಬೆಳ್ತಂಗಡಿ ಏನು ನೆರೆ ಪೀಡಿತ ಪ್ರದೇಶಗಳು ಇದೆ, ಇಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಹಾಗಾಗಿ ಇಲ್ಲೆಲ್ಲ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮತ್ತು ನದಿ ತೀರ ಮತ್ತು ಸಮುದ್ರ ತೀರದ ಜನರು ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅನ್ನುವಂತ ಆದೇಶವನ್ನ ಜಿಲ್ಲಾಡಳಿತ ನೀಡಿದೆ. ನೀತಿ ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.